ಈ ಸತಿ ಬಿಗ್ ಬಾಸ್ ನಾನೇನಾರು ಹೋದ್ರೆ ಡೇ 1 ಇಂದಾನೆ ಈ ತರ ಪಂಚೆ ಹಾಕೊಂಡು ಏನ್ಲಾ ಬಾರ್ಲಾ ಹೋಗ್ಲಾ ಏನಮ್ಮಿ ಬಾರಮ್ಮಿ ಹೋಗಮ್ಮಿ ಅಂತ ಫುಲ್ ಹಳ್ಳಿ ಭಾಷೆಲಿ ಮಾತಾಡ್ಬಿಟ್ಟು ಇವ್ನ ಯಾವ್ದೋ ಚಿಕ್ಕ ಹಳ್ಳಿಯಿಂದ ಬಂದವನೇ ಇವ್ನಿಗೆ ನಾವು ಸಪೋರ್ಟ್ ಮಾಡ್ಲೇಬೇಕು ಅಂತ ಜನ ಅನ್ಕೋಬೇಕು. ಆ ರೇಂಜ್ ಡೌನ್ ಮಾಡ್ತೀನಿ. ನಾವು ಅಮ್ಮನ ಹಳೆ ಸೀರೆಯಲ್ಲಿ ಶರ್ಟ್ ಹೊಲ್ಸ್ಕೊಂಡು ತಗೊಂಡೋಗ್ತೀನಿ. ಪ್ರತಿದಿನ ಅದನ್ನ ಹಾಕೊಂಡಾಗ ನೋಡೋ ಜನರು ಅನ್ಕೋಬೇಕು, ಪಾಪ ಇವನ ಹತ್ರ ಒಂದ್ ಶರ್ಟ್ ತೊಳಕೋ ದುಡ್ಡಿಲ್ಲ, ಎಷ್ಟು ಬಡವ ಇವನು, ಬಡವ್ರ ಮಕ್ಳನ್ನ ಬೆಳೆಸ್ಬೇಕು ಕಣ್ರೆ ಅನ್ಕೋಬೇಕು. ವೀಕೆಂಡ್ ಎಪಿಸೋಡ್ ಅಲ್ಲಿ ಸುದೀಪ್ ಸರ್ನ ನೋಡಿದ ತಕ್ಷಣ ತಿರುಪತಿ ತಿಮ್ಮಪ್ಪನ್ ನೋಡಿರೋ ಹತ್ರ ಫುಲ್ ಡೌನ್ ಮಾಡ್ಬಿಡ್ತೀನಿ. ಯಾಕಂದ್ರೆ ಬಿಗ್ ಬಾಸ್ ಗೆಲ್ಲಕ್ಕೆ ಸುದೀಪ್ ಸರ್ ಫ್ಯಾನ್ಸ್ ಓಟು ಇಂಪಾರ್ಟೆಂಟ್ ಅಲ್ವೇ. ಆಮೇಲೆ ಅಲ್ಲಿ ಬಂದಿರೋ ಚೆನ್ನಾಗಿರೋ ಫೀಮೇಲ್ ಕಂಟೆಸ್ಟೆಂಟ್ ಜೊತೆ ಫ್ಲರ್ಟ್ ಮಾಡ್ಕೊಂಡು ಒಂದು ಫೇಕ್ ಲವ್ ಸ್ಟೋರಿನ ಕ್ರಿಯೇಟ್ ಮಾಡ್ತೀನಿ. ಅವಾಗ ಆಚೆ ನಮ್ಮಿಬ್ರಿಗೂ ಫ್ಯಾನ್ ಪೇಜಸ್ ಗಳು ಕ್ರಿಯೇಟ್ ಆಗುತ್ತೆ. ಆಮೇಲೆ ಬಿಗ್ ಬಾಸ್ ಮನೆಯಲ್ಲಿ ನನ್ನ 10 to 50 ದಿನ ಕನ್ಫರ್ಮ್ ಆಗುತ್ತೆ. ನಮ್ಮ ಅಪ್ಪನ ಜೊತೆ ಆಲ್ರೆಡಿ ಜಗಳ ಆಡ್ಬಿಟ್ಟು ಅವ್ರನ್ನ ಊರಿಗೆ ಕಳಿಸ್ಬಿಟ್ಟಿದ್ದೀನಿ. ನಾಳೆ ದಿನ ಫ್ಯಾಮಿಲಿ ರೌಂಡ್ ಅಲ್ಲಿ ನಮ್ಮ ಅಪ್ಪ ಬರ್ತಿಲ್ಲ, ಅವ್ರ ಜೊತೆ ಮಾತಾಡಿ ತುಂಬಾ ವರ್ಷ ಆಯ್ತು ಅಂತ ನಾನು ಹತ್ಕೊಂಡು ಡ್ರಾಮಾ ಮಾಡಿದಾಗ ಬಿಗ್ ಬಾಸ್ ಜೀವ ನನ್ ಜೀವ ಅಂತ ಸಾಂಗ್ ಹಾಕ್ಬಿಟ್ಟು ಸರ್ಪ್ರೈಸ್ ಆಗಿ ನಮ್ಮ ಅಪ್ಪನ ಕಳಿಸಿದಾಗ TRP ಕಿತ್ಕೊಂಡು ಹೋಗ್ಬೇಕು. ಆಮೇಲೆ ಪ್ರತಿದಿನ ನಾನೇ ಕೈ ಕಾಲೆಲ್ಲ ಕೆರ್ಕೊಂಡು ಪ್ರತಿಯೊಬ್ರು ಮೇಲೂ ಉಯ್ ಅಂತ ಜಗಳಕ್ಕೆ ಹೋಗ್ತೀನಿ. ಯಾಕಂದ್ರೆ ಪ್ರತಿದಿನ ಪ್ರೋಮೋದಲ್ಲಿ ನಾನೇ ಹೈಲೈಟ್ ಆಗ್ಬೇಕಲ್ವಾ. ಆಮೇಲೆ ಮಧ್ಯರಾತ್ರಿ ಯಾವ್ದಾದ್ರು ಕ್ಯಾಮ್ರಾ ಮುಂದೆನೋ ಮಿರರ್ ಮುಂದೆನೋ ಕೂತ್ಕೊಂಡು ಫುಲ್ಲು ಹತ್ಕೊಂಡು ಎಮೋಷನಲ್ ಕಾರ್ಡು, ವಿಕ್ಟಿಮ್ ಕಾರ್ಡು, ಸಿಂಪತಿ ಕಾರ್ಡು, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಎಲ್ಲ ಕಾರ್ಡು ಪ್ಲೇ ಮಾಡ್ಬಿಡ್ತೀನಿ. ನಾವ್ ಈಗಿರೋ ಮನೆನ ಖಾಲಿ ಮಾಡ್ಬಿಟ್ಟು ಆಲ್ರೆಡಿ ಯಾವ್ದೋ ಒಂದು ಚಿಕ್ಕ ಗುಡಿಸ್ಲಿಗೆ ಶಿಫ್ಟ್ ಆಗಿದೆ. ಯಾಕಂದ್ರೆ ಬಿಗ್ ಬಾಸ್ ಮನೆಯಿಂದ ನಮ್ಮ ಮನೆಗೆ ವಿಡಿಯೋ ಕಾಲ್ ಮಾಡಿದಾಗ, ಇಲ್ಲಾಂದ್ರೆ ಯಾವ್ದಾದ್ರು ಯೂಟ್ಯೂಬರ್ ನಮ್ಮ ಮನೆಗೆ ಇಂಟರ್ವ್ಯೂಗೆ ಬಂದಾಗ ನಮ್ಮ ಮನೆ ನೋಡ್ಬಿಟ್ಟು ಜನರು ಎಲ್ಲರೂ ಪಾಪ ಎಷ್ಟು ಕಷ್ಟದಲ್ಲಿದ್ದಾನೆ, ಎಷ್ಟು ಬಡವರು ಅಂತ ಅನ್ಸ್ಬೇಕಲ್ಲ ಅವ್ರಿಗೆ. ಹಂಗೆ ಯಾವಾಗಾದ್ರೂ ಸುಮ್ಮನೆ ಕೂತಿದಾಗ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ 1 ಮಿಲಿಯನ್ ಫಾಲೋವರ್ಸ್ ಆಗ್ಬೇಕು, ಆಮೇಲೆ ರುಕ್ಮಿಣಿ ವಸಂತು ನನ್ನ ಮದುವೆ ಆಗಕ್ಕೆ ಒಪ್ಕೋಬೇಕು ಅಂತ ಹೇಳ್ಬಿಡ್ತೀನಿ. ಯಾರಿಗೊತ್ತು ಆಚೆ ಬರೋಷಲ್ಲಿ ನಿಜ ಆದ್ರೂ ಆಗುತ್ತಲ್ಲ.